Good evening, everyone. Now, last class we graphical representation of motion. Physics in chapter motion around us ಇಂದು ಟಾಪಿಕ್ graphical presentation of motion ಓದಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಅದರ ವಿತ್ ಕಂಟಿನ್ಯೂಯೇಷನ್ ವಿಚ್ ಆರ್ ದ ಫಿಸಿಕಲ್ ಕ್ವಾಂಟಿಟೀಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ದ ಗ್ರಾಫ್ ಅದನ್ನ ನಾವು ಕಂಟಿನ್ಯೂ ಮಾಡ್ತೀವಿ. ಇದು ಎಲ್ಲಾ 9th ಮಕ್ಕಳುಗಳಿಗೆ ಯೂಸ್ ಆಗುತ್ತೆ. ಇದು NCERT ಟೆಕ್ಸ್ಟ್ ಬುಕ್ ನ ಯೂಸ್ ಮಾಡಿ ಹೊಸ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಗಳನ್ನ ಯೂಸ್ ಮಾಡಿ ಮಾಡ್ತಾ ಇರೋ ಪಾಠ ಇದು. ನಾಟ್ ಓನ್ಲಿ 9th ಸ್ಟ್ಯಾಂಡರ್ಡ್ ಮಕ್ಕಳು, ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕು, ಬೇಸಿಕ್ ಸೈನ್ಸ್ ಬೇಕು ನಮಗೆ ಅಂತ ಹೇಳೋರೆಲ್ಲ ಈ ವಿಡಿಯೋನ ವಾಚ್ ಮಾಡ್ಬೋದು. ಇದರಲ್ಲಿ ಸಾಕಷ್ಟು ಕ್ವೆಶನ್ಸ್ ಗಳು, ಕಾಂಪಿಟೇಟಿವ್ ಲೆವೆಲ್ ಕ್ವೆಶನ್ಸ್ ಗಳು ನಾವು ಮುಂದೆ ಸಾಲ್ವ್ ಮಾಡ್ತೀವಿ. ಯೂನಿಟ್ ಇದ್ರ ಬೇಸಿಕ್ ಇಂಟ್ರಡಕ್ಷನ್ ಹೇಳ್ಬಿಟ್ಟು ಸಾಲ್ವ್ ಮಾಡ್ತೀವಿ. ಇದು ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಹೆಲ್ಪ್ ಆಗುತ್ತೆ ಮಕ್ಕಳುಗಳಿಗೆ ಓದಕ್ಕೆ. ಈಗ್ಲಿಂದಾನೇ ಕರೆಕ್ಟ್ ಕಾನ್ಸೆಪ್ಟ್ಸ್ ಗಳು ತಿಳ್ಕೊಂಡ್ರೆ ಮಕ್ಕಳುಗಳು ಮುಂದೆ ಯಾವ್ದು ಬೇಕಾದ್ರೂ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬೋದು. ಸೊ ಥಿಯರಿ ಕ್ಲಾಸಸ್ ಕಂಟಿನ್ಯೂಯೇಷನ್ ಬೇಕು ಅಂತ ಹೇಳಿದ್ರೆ ಎಲ್ಲರೂ ಇದನ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಇದು ಬೇಸಿಕ್ ಸೈನ್ಸ್ ತಿಳ್ಕೊಬೇಕು ಅಂತ ಇರೋರು ಎಲ್ಲರೂ ನೋಡ್ಬೋದು ಈ ವಿಡಿಯೋನ. ಬರೀ ನಾಟ್ ಓನ್ಲಿ 9th ಸ್ಟ್ಯಾಂಡರ್ಡ್ ಮಕ್ಕಳುಗಳು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ರೆಗ್ಯುಲರ್ ನೋಟಿಫಿಕೇಶನ್ ಬರುತ್ತೆ, ರೆಗ್ಯುಲರ್ ಡೈಲಿ ಕ್ಲಾಸಸ್ ಇರುತ್ತೆ ಸೈನ್ಸ್ ಬಗ್ಗೆ. ಓಕೆ, ವಿಲ್ ಕಂಟಿನ್ಯೂ. ಇದರಲ್ಲಿ ನಾವು ಲಾಸ್ಟ್ ಕ್ಲಾಸ್ ಗ್ರಾಫ್ ಹೆಂಗೆ ಪ್ಲಾಟ್ ಮಾಡೋದು ಅಂತ ಹೇಳಿದ್ವಿ. ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ನಾನು ಗ್ರಾಫ್ ಬೇಸಿಕ್ ಗ್ರಾಫ್ ಹೆಂಗೆ ಬರಿತೀವಿ ಅಂತ ಲಾಸ್ಟ್ ಕ್ಲಾಸ್ ಹೇಳ್ಕೊಟ್ಟಿದ್ದೆ. ಈಗ ಅದ್ರದ್ದು ಕ್ವಾಂಟಿಟೀಸ್ ನ ಹೆಂಗೆ ಮೆಷರ್ ಮಾಡಬೇಕು, ವಿಚ್ ಫಿಸಿಕಲ್ ಕ್ವಾಂಟಿಟೀಸ್ ಕ್ಯಾನ್ ಬಿ ಒಬ್ಟೈನ್ ಫ್ರಮ್ ದ ಪೊಸಿಷನ್ ಟೈಮ್ ಗ್ರಾಫ್ ಅನ್ನೋದ್ರ ಮೇಲೆ ಕ್ವೆಶನ್ಸ್ ಗಳನ್ನ ನಾವು ಇವತ್ತು ಸಾಲ್ವ್ ಮಾಡ್ತಾ ಇದೀವಿ. ಈಗ ಲಾಸ್ಟ್ ಕ್ಲಾಸ್ ನೋಡಿದ್ವಿ, ನಮಗೊಂದು ಟೈಮ್ ಕೊಟ್ಟಿರ್ತಾ ಇದ್ರು, ಅದ್ರ ಜೊತೆಗೆ ಪೊಸಿಷನ್ ಕೊಟ್ಟಿರ್ತಾ ಇದ್ರು. ನಾವೇನ್ ಮಾಡ್ತಾ ಇದ್ವಿ, ಗ್ರಾಫ್ ನ ಪ್ಲಾಟ್ ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್, ಈಗ ಫಾರ್ ಕ್ವೆಶನ್ ಆಫ್ ಏನಿತ್ತು ಕ್ವೆಶನ್ ಲಾಸ್ಟ್ ಕ್ಲಾಸ್ ಅಲ್ಲಿ, ಫಾರ್ 1 second ಇಟ್ ವಿಲ್ ಟ್ರಾವೆಲ್ 20. ನೆಕ್ಸ್ಟ್ ಫಾರ್ ದ ಸೆಕೆಂಡ್ it travel 40. For the third one it travel 60. For the fourth one it travel 80. ಆ ತರ ಕ್ವೆಶನ್ ಗ್ರಾಫ್ ಬರ್ತದೆ. ಗ್ರಾಫ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ ಹೇಳಿದ್ರೆ x axis ಬರ್ದಿದ್ವಿ, x will be the time axis, y will be the time ನ ಮೆನ್ಷನ್ ಮಾಡಿದ್ರೆ ಇದು ಪೊಸಿಷನ್ ಆಫ್ ದಿ ಗ್ರಾಫ್ ಮೆನ್ಷನ್. ಈಗ ವಿತ್ ರೆಸ್ಪೆಕ್ಟ್ ಟು ಇದು ಒರಿಜಿನ್ ಇರುತ್ತೆ 0 ಇರುತ್ತೆ. ಟೈಮ್ ಮೀನ್ಸ್ ಹಿಯರ್ 1 2 3 4 5 6 7. The position will be 20. Position will be in meters. Time means seconds. Okay. Here 40 meter, 60 meter, 80 meter, 100 meter. You can observe, we will mark the point as, for the 1 second we will mark the point as, for the 20 meter, for the 1 second it will be in the 20 meter, for the second one it will be in the 40, for the third it will be in the 60, for the fourth it will be in the 80, for the fifth it will be in the 100. ಇದೇ ಪೊಸಿಷನ್ ಗ್ರಾಫ್ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಬರ್ದಿದ್ದು. ಈಗ ಅದನ್ನೇ ಪೊಸಿಷನ್ ಗ್ರಾಫ್ ನ ನಾನು ಬರ್ದಿದ್ದು. ಎಲ್ಲರಿಗೂ ಒಂದು ಲೈನ್ ಕಾಣಿಸ್ತಾ ಇದೆ. ಓಕೆ, ಗ್ರಾಫ್ ನೋಡಿ ಯಾವ್ಯಾವ ಕ್ವಾಂಟಿಟಿನ ನಾವು ಫೈಂಡ್ ಔಟ್ ಮಾಡ್ಬೇಕು, ಹೆಂಗೆ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದು. ಈಗ ಅಬ್ಸರ್ವ್ ಮಾಡಿ, ನನಗೆ ಯಾವ್ದೋ ಒಂದು ಇಲ್ಲಿ ಎಕ್ಸ್ಟೆಂಡ್ ಯಾವ್ದೇ ಫಾರ್ ಎ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಐ ವಾಂಟ್ ಟು ಮೆಷರ್ ಪರ್ಟಿಕ್ಯುಲರ್ ಮೀಟರ್ ಡಿಸ್ಟೆನ್ಸ್. ಫಾರ್ ದ ಸೆಕೆಂಡ್ 2 ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಫಾರ್ ದ ಸೆಕೆಂಡ್ 4 ಇದಕ್ಕೆ ನೀವು ಒಂದು ಟ್ರಯಾಂಗಲ್ ನ ಫಾರ್ಮ್ ಮಾಡ್ತೀವಿ. ಇಟ್ ವಿಲ್ ಬಿ ದ ರೈಟ್ ಆಂಗಲ್ ಟ್ರಯಾಂಗಲ್. ಇಲ್ಲಿ ಟೈಮ್ ಡಿಸ್ಟೆನ್ಸ್ ಎಲ್ಲಿಂದ ಎಲ್ಲಿ ತನಕ ತಗೊಂಡಿದೀವಿ ನಾವು, ದಿಸ್ ವಿಲ್ ಬಿ ದ T1, ದಿಸ್ ವಿಲ್ ಬಿ ದ T2 ಡಿಸ್ಟೆನ್ಸ್. ಅದಕ್ಕೆ ಮೀಟರಿಂಗ್ ಎಲ್ಲಿಂದ ಎಲ್ಲಿ ತನಕ ಇದೆ, ಇದು ಎಷ್ಟು 80 ಮೀಟರ್ ಇದ್ರೆ ಇದು 1 ಮೀಟರ್. ಇದು ಇನಿಷಿಯಲ್ ಆದ್ರೆ ಇದು ಫೈನಲ್ ವೆಲಾಸಿಟಿ ಆಗಿರುತ್ತೆ, ಪೊಸಿಷನಿಂಗ್ ಆಗಿರುತ್ತೆ ನಮಗೆ ಗ್ರಾಫ್ ಗಳಲ್ಲಿ. ಸೊ ಇಟ್ ವಿಲ್ ದ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಇಲ್ಲಿ ನಮಗೆ ಇದನ್ನ ನಾವು ಏನು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಅಡ್ಜಸೆಂಟ್ ಸೈಡ್ ಇದೆ, ಒಂದು ಆಪೋಸಿಟ್ ಸೈಡ್ ಇದೆ. ಯಾವಾಗ್ಲೂ ಸ್ಲೋಪ್ ಗೆ ಆಪೋಸಿಟ್ ಇರೋ ಲೈನ್ ನಾವ್ ಏನಂತ ಕರಿತೇವೆ, ಆಪೋಸಿಟ್ ಸೈಡ್ ಅಂತ ಕರಿತೇವೆ. ಅದು ಇನ್ನೊಂದು ಲೈನ್ ಅಡ್ಜಸೆಂಟ್ ಸೈಡ್ ಅಂತ ಕರಿತೇವೆ. ಈಗ ನನಗೆ ಐ ಹ್ಯಾವ್ ಟು ಫೈಂಡ್ ಸ್ಲೋಪ್. ಈ ಸ್ಲೋಪ್ ನ ಫೈಂಡ್ ಔಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಮೀಟರ್ ಪರ್ ಸೆಕೆಂಡ್. ಇಟ್ ಇಸ್ ನಥಿಂಗ್ ಬಟ್ ವೆಲಾಸಿಟಿ ಸಿಕ್ಕುತ್ತೆ ಇದರಲ್ಲಿ. ಸೊ ಈಗ ಏನ್ ಮಾಡ್ತೀರಾ, ಇದಕ್ಕೆ ನೇಮ್ ಮಾಡ್ಕೊಳ್ಳಿ ಎಲ್ರು. ಎ ಬಿ ಸಿ, ಎ ಟು ಬಿ, ಬಿ ಟು ಸಿ, ಸಿ
ಒಂದು ಟ್ರಯಾಂಗಲ್. ಎಂತ ಟ್ರಯಾಂಗಲ್ ಇದು? ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರುತ್ತೆ. ಸೊ ಹಿಯರ್ ಎಸಿ ರೆಪ್ರೆಸೆಂಟ್ಸ್ ಮೀನ್ ಎಸಿ ಅಂದ್ರೆ ಫಸ್ಟ್ ಎ ಪಾಯಿಂಟ್ ಎಲ್ಲಿದೆ? T1 ಇದೆ. ಸಿ ಪಾಯಿಂಟ್ ಎಲ್ಲಿದೆ? T2 ಇದೆ. ಸೊ ಎಸಿ ವಿಲ್ ಬಿ T2 ಮೈನಸ್ T1 ಟೈಮ್. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಈ ಡಿಸ್ಟೆನ್ಸ್ BC will be the initial minus final velocity. It will be u minus v. ಅಥವಾ ನಿಮಗೆ ಇದನ್ನ ಏನಂತ ತಿಳ್ಕೊಬಹುದು? S2. ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನ S1 ಅಂತ S2 ಅಂತ ಮಾಡ್ಕೊಳ್ತೀರಾ. S2 minus S1. U ಅಥವಾ v ಅಂತ ಇನಿಷಿಯಲ್ ಮತ್ತೆ ಫೈನಲ್ ಅಂತ ಬರ್ಕೊಳ್ಬಹುದು. ಇಲ್ಲ ಅಂದ್ರೆ S2 minus S1 ಅಂತ ಬರ್ಕೊಳ್ಬಹುದು. ಈಗ ಸ್ಲೋಪ್ ಏನಿದೆ, it will be the velocity for a particular period of time. ಇದಕ್ಕೆ ಫಾರ್ಮುಲಾ ಸ್ಲೋಪ್ is equals to AB is equals to always opposite side by adjacent side. So slope is equals to opposite divided by adjacent side. Now opposite side ಯಾವ್ದಿದೆ ನಮಗೆ? BC will be your opposite side. It will be BC and adjacent side will be the AC. So here BC means S2 minus S1 divided by T2 minus T1. So S2 minus S1 ಎಷ್ಟಿದೆ? S2 will be the 80, S1 will be the 40 and T2 will be the 4 and T1 will be the 2. 80 minus 40 will be the 40, 4 minus 2 will be the 2, 2 ones are 2 20s are, total velocity is equals to 20 meter per second. Okay, here I have shown one graph here. Here, what does the graph shown in the figure indicate about the nature of motion of a vehicle? ಒಂದು ಗ್ರಾಫ್ ಕೊಟ್ಟಿದ್ದಾರೆ ನಿಮಗೆ. ಇದು ಏನ್ ತೋರಿಸುತ್ತೆ ಗ್ರಾಫ್ ಅಂತ ಹೇಳ್ಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ನಿಮಗೆ ವೆಹಿಕಲ್ 0 ಇಂದ ಪೊಸಿಷನ್ ಇಂದ ವೆಲಾಸಿಟಿ ಅಥವಾ ಪೊಸಿಷನ್ ಇನ್ಕ್ರೀಸ್ ಆಗಲಿ, ಸ್ಟಾರ್ಟ್ ವಿತ್ 40 ಇಟ್ ಸೆಲ್ಫ್, ಎಂಡ್ ಫಾರ್ ಎ ಪರ್ಟಿಕ್ಯುಲರ್ ಯಾವ ಟೈಮಿಗೂ ಇದು ಚೇಂಜ್ ಆಗ್ತಿಲ್ಲ ಲೈನ್, ಅದೇ ಪೊಸಿಷನ್ ಅಲ್ಲಿ ಹೋಗ್ತಾ ಇದೆ. ಸೊ ಇದು ಏನ್ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ದ ಪೊಸಿಷನ್ ಆಫ್ ದ ವೆಹಿಕಲ್ ಈಸ್ ಅಟ್ 40 ಮೀಟರ್ ಫ್ರಮ್ ದ ಒರಿಜಿನ್ ಅಂಡ್ ಇಟ್ ಈಸ್ ನಾಟ್ ಚೇಂಜಿಂಗ್ ವಿತ್ ಟೈಮ್. ಟೈಮ್ ಜೊತೆ ಹೋದಂಗೆ ಎಲ್ಲೂ ಪೊಸಿಷನ್ ಚೇಂಜ್ ಆಗ್ತಿಲ್ಲ, ಅದೇ ಪೊಸಿಷನ್ ಅಲ್ಲಿ ರನ್ ಆಗ್ತಾ ಇದೆ. ಓಕೆ, ದಸ್ ವೆಹಿಕಲ್ ಈಸ್ ಅಟ್ ರೆಸ್ಟ್ ಅಟ್ 40 ಮೀಟರ್ ಫ್ರಮ್ ದ ಒರಿಜಿನ್. ನಾವೇನಂತ ಹೇಳ್ತೀವಿ ಇದನ್ನ? ವೆಹಿಕಲ್ ಈಸ್ ಅಟ್ ರೆಸ್ಟ್ ಅಟ್ 40 ಮೀಟರ್ ಫ್ರಮ್ ದ ಒರಿಜಿನ್. ಅಂದ್ರೆ ಒಂದು ಬಾಡಿ ರೆಸ್ಟ್ ಅಲ್ಲೇ ಇದೆ, ಎಷ್ಟೇ ಟೈಮ್ ಕಳೆದ್ರು ಅದೇ 40 ಮೀಟರ್ ರೇಂಜ್ ಅಲ್ಲೇ ಹೋಗ್ತಾ ಇದೆ. ನೆಕ್ಸ್ಟ್, a straight line parallel to the axis on a position time graph represents it is a stationary object. ಏನಂತ ಫೈಂಡ್ ಔಟ್ ಮಾಡುತ್ತೆ ಇದನ್ನ? ಸ್ಟೇಷನರಿ ಆಬ್ಜೆಕ್ಟ್ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡುತ್ತೆ. ಓಕೆ, we will do that one. Okay, the position we will solve the next problem here. The position time graph of two objects, A and B objects ಗಳಿದೆ. ಅದ್ರದನ್ನ ನಾವು ಪೊಸಿಷನ್ ಟೈಮ್ ಗ್ರಾಫ್ ಬರ್ತಿದೀವಿ ಒಂದೇ ಗ್ರಾಫ್ ಒಳಗೆ. ಆರ್ ಗಿವನ್ ಇನ್ ದ ಫಿಗರ್ ವಿಚ್ ಆಬ್ಜೆಕ್ಟ್ ಮ್ಯಾಗ್ನಿಟ್ಯೂಡ್ ಆಸ್ ಎ ಅವರೇಜ್ ವೆಲಾಸಿಟಿ ಹೈಯರ್. ಇವೆರಡೂ ಲೈನ್ ನೋಡಿದ್ರೆ ಎಗೆ ಆವರೇಜ್ ವೆಲಾಸಿಟಿ ಜಾಸ್ತಿ ಇದೆಯಾ ಅಥವಾ ಬಿಗೆ ಆವರೇಜ್ ವೆಲಾಸಿಟಿ ಜಾಸ್ತಿ ಇದೆಯಾ ಅಂತ ಹೇಳ್ಬಿಟ್ಟು ಬರಿಬೇಕು. ಹೆಂಗೆ ಬರಿಬೇಕು ಅನ್ನೋದಕ್ಕೆ ಅದಕ್ಕೊಂದು ಸೆಟ್ ಟೈಮ್ ಪ್ರೊಸೀಜರ್ ನ ಫಾಲೋ ಮಾಡಬೇಕು. ನೋಡಿದ ತಕ್ಷಣ ಹೇಳಕ್ಕಾಗಲ್ಲ ಇದನ್ನ. ವಿ ಹ್ಯಾವ್ ಟು ಫಾಲೋ ದ ಸೆಟ್ ಟೈಮ್ ಪ್ರೊಸೀಜರ್. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಫಾರ್ ಎ ಪರ್ಟಿಕ್ಯುಲರ್ ನಾನು ಯಾವುದೇ ಒಂದು ಆವರೇಜ್ ವೆಲಾಸಿಟಿನ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ಐ ಶುಡ್ ಮಾರ್ಕ್ ಫಸ್ಟ್ ಟೈಮ್ ಪೀರಿಯಡ್. ಇದೊಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಇದು. ಸೊ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ನಾನು ಮ್ಯಾಪ್ ಮಾಡ್ತೀನಿ. ಅದಾದ್ಮೇಲೆ ಎದು ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ, ಬಿದು ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನೊಂದು ಡ್ರಾ ಮಾಡಿದ್ರೆ ಲೈನ್ ಈ ಇಂಟರ್ಸೆಕ್ಟ್ ಆಗೋ ಜಾಗಕ್ಕೆ ಡ್ರಾ ಮಾಡ್ಬೇಕು. ಇದು ಬಿದು ಡಿಸ್ಪ್ಲೇಸ್ಮೆಂಟ್ ಪೊಸಿಷನ್. ಓಕೆ, ಯು ಕ್ಯಾನ್ ಸಿ ಫಾರ್ ಎ ಆಲ್ಸೋ. ಎಗೂ ಬರ್ಕೊಳ್ಳಿ ಎಲ್ಲ ಡಿಸ್ಪ್ಲೇಸ್ಮೆಂಟ್ ಪೊಸಿಷನ್ ನೋಡಿ. ಇದು ಎದು ಡಿಸ್ಪ್ಲೇಸ್ಮೆಂಟ್ ಪೊಸಿಷನ್. ಓಕೆ, ನಾವ್ ಯಾವಾಗ್ಲೂ ಏನಂತ ಹೇಳ್ತೀವಿ? ಆವರೇಜ್ ವೆಲಾಸಿಟಿ ಅಂತ ಹೇಳಿದ್ರೆ
ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಟೈಮ್ ಇಂಟರ್ವಲ್. ಓಕೆ, ಇಲ್ಲಿ ಟೈಮ್ ಅನ್ನೋದು ಕಾನ್ಸ್ಟೆಂಟ್ ಇದೆ. ಎಗೂ ಬಿಗೂ ಟೈಮ್ ಕಾನ್ಸ್ಟೆಂಟ್ ತಗೊಂಡಿದೆ. ಸೇಮ್ ಟೈಮ್ ಬಿ ಇಷ್ಟುದ್ದ ಟ್ರಾವೆಲ್ ಆಗಿ ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಎ ಇಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಸೊ ಡಿಸ್ಪ್ಲೇಸ್ಮೆಂಟ್ ಎಲ್ಲಿ ಬರ್ತಾ ಇದೆ ನನಗೆ? ಅಪ್ಪರ್ ಪೊಸಿಷನ್ ಬರ್ತದೆ ಡಿಸ್ಪ್ಲೇಸ್ಮೆಂಟ್. ಜಾಸ್ತಿ ಡಿಸ್ಪ್ಲೇಸ್ಮೆಂಟ್ ಇತ್ತು ಅಂತ ಹೇಳಿದ್ರೆ ಆವರೇಜ್ ವೆಲಾಸಿಟಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಈಗ ಡಿಸ್ಪ್ಲೇಸ್ಮೆಂಟ್ ಯಾವ ಪೊಸಿಷನ್ ಜಾಸ್ತಿ ಇದೆ? ಬಿ ಪೊಸಿಷನ್ ಗೆ ಜಾಸ್ತಿ ಇದೆ. ಸೊ average velocity of B will be higher. ಫಿಗರ್ ನೋಡಿದ ತಕ್ಷಣ ಹೇಳ್ಬೋದು ಇದು ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಇದೆ. ಸೊ ಆವರೇಜ್ ವೆಲಾಸಿಟಿ ಏನಾಗಿದೆ? ಇದ್ರದ್ದು ಹೈಯರ್ ಆಗಿದೆ. ಎದ ಡಿಸ್ಪ್ಲೇಸ್ಮೆಂಟ್ ಕಮ್ಮಿ ಇದೆ ವೆನ್ ಕಂಪೇರ್ ಟು ದಿ ಬಿ. ಸೊ average velocity of B will be lower. ಯಾವ್ದಕ್ಕೆ ಲೋಯರ್? when compared to B. ಇಲ್ಲಿ ಕ್ವೆಶ್ಚನ್ ಏನಂತ ಕೇಳಿದ್ದಾರೆ ನಮಗೆ ಅಂತ ಹೇಳಿದ್ರೆ, which object of the magnitude of average velocity is higher? Answer will be B has a higher average velocity. ನಮಗೆ ಇನ್ಮೇಲಿಂದ ಯಾವುದೇ ಗ್ರಾಫ್ ನೋಡಿದ ತಕ್ಷಣ ಗೊತ್ತಾಗ್ಬೇಕು. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಐ ಹ್ಯಾವ್ ರಿಟನ್ ಒನ್ ಮೋರ್ ಗ್ರಾಫ್ ಹಿಯರ್ 0 ನೋಡಿ, ಫ್ಲಾಟ್ ಲೈನ್ ಇದೆ, ಇಲ್ಲೊಂದು ಶಾರ್ಪ್ ಪೀಕ್ ಇದೆ. ಇದಕ್ಕೆ ಸ್ಲೋಪ್ ಯಾವ್ದಕ್ಕೆ ಜಾಸ್ತಿ ಬರುತ್ತೆ? ಎಗೆ ಸ್ಲೋಪ್ ಜಾಸ್ತಿ ಬರುತ್ತೆ. ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಬರುತ್ತೆ ಎಗೆ ವೆನ್ ಕಂಪೇರ್ಡ್ ಟು ದಿ ಬಿ. ಸ್ಲೋಪ್ ಸ್ಟೀಪರ್ ಆಗ್ತಾ 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 ನಮಗೆ ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಯಾವ್ದು? ಈಗ ಗ್ರಾಫ್ ನೋಡಿದ ತಕ್ಷಣ ನಾವು ಹೇಳ್ಬೋದು ವಿಚ್ ಒನ್ ಹ್ಯಾಸ್ ಹೈಯರ್ ವೆಲಾಸಿಟಿ? ಎ ವಿಲ್ ಹ್ಯಾವ್ ದ ಹೈಯರ್ ವೆಲಾಸಿಟಿ. ಓಕೆ, ಫೈನ್. We will solve one more question here. ಒಂದು 3-4 ಲೈನ್ ಬರೀತೀನಿ. Okay, 3 lines show the velocity. Which object will have the higher velocity? Which one will have the least average velocity? C. By seeing the graph itself, ನಾವೇನ್ ಹೇಳ್ಬೋದು? ಈಗ average velocity ಗ್ರಾಫ್ ನೋಡಿದ ಫಸ್ಟ್ ಗ್ರಾಫ್ ನೋಡಿದ್ರೆ ಏನು ಗೊತ್ತಾಗ್ತಾ ಇರ್ಲಿಲ್ಲ ನಮಗೆ. ಬಟ್ ಈಗ ಗ್ರಾಫ್ ನೋಡಿದ ತಕ್ಷಣ ಏನಂತ ಹೇಳ್ಬೋದು? ಯಾವ್ದಕ್ಕೆ average velocity ಜಾಸ್ತಿ ಇದೆ, average velocity ಕಮ್ಮಿ ಇದೆ. ನೆಕ್ಸ್ಟ್ ನಾವು ಇನ್ನೊಂದು ಆಬ್ಜೆಕ್ಟ್ ನ ಕಲಿಯೋಣ ನೆಕ್ಸ್ಟ್ ಕ್ಲಾಸ್. ಗ್ರಾಫಿಕಲ್ ಏರಿಯಾ ಹೆಂಗೆ ಫೈಂಡ್ ಔಟ್ ಮಾಡೋದು ಅದ್ರದ್ದು ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಇದೇ ತರ ವಿಡಿಯೋಸ್ ಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಅರ್ಥ ಆಗಿದೆ ಅಂದ್ರೆ ಕಾಮೆಂಟ್ ಮಾಡಿ. ಆಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.